ಹಾಯ್, ಎಲ್ರಿಗೂ ನಮಸ್ಕಾರ. ಟ್ರಾಫಿಕ್ ಇತ್ತು, ಹಂಗಾಗಿ ಒಂದು 5 ನಿಮಿಷ ತಡ ಆಗೋಯ್ತು. ಬಾಯ್ ಮೇಲಕ್ಕೆ. ಹಾ, ಅಲ್ಲ, ನೀವು ಯಾವಾಗಲೂ ಫ್ಲೈಟಲ್ಲಿ ಬರ್ತೀರಿ, ನಮ್ಮದು ಅಂಬಾರಿ ಸ್ವಲ್ಪ ಸ್ಲೋ. ಹಾ, ಅಲ್ವಾ, ಅಂಬಾರಿ ಸ್ಲೋ. ಮೊದಲನೇದಾಗಿ ಹೇಳ್ಬೇಕು ಅಂತಂದರೆ ಏಜೆ ಬಗ್ಗೆ ಹೇಳಬೇಕು. ಏಜೆ ನನಗೆ ತುಂಬ ಹಳೆ ಪರಿಚಯ ಅಂತಂತಂದರೆ ಕಿಸ್ಸಿಂದ. ಕಿಸ್ಸಲ್ಲಿ ಆ್ಯಕ್ಚುಲಿ ಕಿಸ್ ಅಂತ ಸಿನಿಮಾ ಮಾಡ್ಬೇಕಂತಂದಾಗ ಫಸ್ಟ್ ಯಾರೋ ಬೇರೆಯವರೊಬ್ಬರು ಕ್ಯಾಮ್ರಾಮನ್ ಇದ್ರು. ಒಂದು 5 ಡೇಸ್ ನಾನು ಶೂಟಿಂಗ್ ಶುರು ಮಾಡಬೇಕಾದ್ರೆ ಅವ್ರಿಗೇನೋ ಕಾರಣಾಂತರಗಳಿಂದ ಮಾಡೋಕ್ಕಾಗಲ್ಲ ನನಗೆ ಅಂತಂದ್ಬಿಟ್ಟು ಹೋದಾಗ ನನಗೆ ಇವನು ಭುವನ್, ನಾನು ಫ್ರೆಂಡ್, ಅವ್ರ ಮನೆಯಲ್ಲಿ ಇವನೊಂದು ಯಾವುದೋ ಒಂದು ವಿಡಿಯೋ ತೋರಿಸಿದ್ದ ಮೊಬೈಲಲ್ಲಿ. ಆವಾಗ ಸಖತ್ ಇತ್ತು ಶಾರ್ಟ್ಸ್, ಅವನ್ನೆಲ್ಲ ಅವ್ನು ತೆಗ್ದಿರೋದೆಲ್ಲ, ಆ ಸ್ಟಡಿ ಶಾರ್ಟ್ಸ್ಗಳು ತುಂಬ ಒಂಥರ ಪೇಂಟಿಂಗ್ ಥರ ಇತ್ತು. ಚೆನ್ನಾಗಿ ಮಾಡಿದ್ಯಾ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟಿದ್ವಿ ಅಷ್ಟೇ. ಆ 5 ದಿನದ ಗ್ಯಾಪಲ್ಲಿ ಆ ಕ್ಯಾಮ್ರಾಮನ್ ಮಾಡಿಲ್ಲ ಅಂತಂದಾಗ ಫಸ್ಟ್ ಫೋನ್ ಮಾಡಿದ್ದೆ, ಭುವನ್ಗೆ ಕಾಲ್ ಮಾಡಿದೆ. ನಿಮ್ಮ ಮನೇಲಿ ಯಾರೋ ಒಬ್ಬ ಹುಡುಗ ಒಂದು ಮೊಬೈಲಲ್ಲಿ ಒಂದು ವಿಡಿಯೋ ತೋರಿಸಿದ್ನಲ್ಲ, ಅವನನ್ನು ಕಳಿಸು ಅಂತ. ಬಂದ ಇವನು. ಬಂದಾದ್ಮೇಲೆ ಕಿಸ್ ಅಂತ ಸಿನಿಮಾ ಮಾಡ್ತಾ ಇದ್ದೀವಿ, ಕ್ಯಾಮ್ರಾ ವರ್ಕ್ ಮಾಡೋ ಅಂತಂದೆ. ಅಣ್ಣ, ನಾನು ಯಾವತ್ತೂ ಸಿನಿಮಾನೇ ಮಾಡಿಲ್ಲ, ನನಗೆ ಸಿನಿಮಾದ್ದು ಇದೇನು ಗೊತ್ತಿಲ್ಲ. ಮಾಡು, ಪರವಾಗಿಲ್ಲ. ಒಂದ್ಸರಿ ತೆಗೆದ್ರೆ ತಪ್ಪಾದ್ರೆ ಇನ್ನೊಂದು ಶಾರ್ಟು, ಇನ್ನೊಂದು ಸರಿ ತೆಗೆದ್ರೆ ಇನ್ನೊಂದು ಶಾರ್ಟು, ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆವಾಗ ಶುರುವಾಗಿದ್ದು ನಂದು ಇವಂದು ಒಂದು ಜರ್ನಿ. ಅಂದರೆ ಇವನು ಶಾರ್ಟ್ ಇಟ್ಟರೆ ಅವನಲ್ಲೇನೋ ಒಂದು, ಅವನ ಕ್ಯಾಮ್ರಾದಲ್ಲಿ ಒಂದು ಮ್ಯಾಜಿಕ್ ಇದೆ. ಒಂದು ಸ್ಟಡಿ ಶಾಟ್ ಅಂತ ಇಟ್ಟರೆ ಒಂದು ಪೇಂಟಿಂಗ್ ಥರ ಇರುತ್ತೆ. ಆ ಥರದ್ದು ನನ್ನ ಕಿಸ್ ಜರ್ನಿಲಿ ನನ್ನ ಇಡೀ ಕಥೆನ, ಒಂದಷ್ಟು ಶಾರ್ಟ್ಸ್ಗಳನ್ನ ನಾನು ಏನು ಹೇಳಿದ್ರು ಅವನಿಗೆ ಫಸ್ಟ್ ಸಿನಿಮಾ ಅಂತ ಬಂದಾಗ ಆ ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಗೊತ್ತಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಇತ್ತು. ಒಂದು 2 ದಿನಕ್ಕೆ ಕಲ್ತ್ಕೊಂಡ ಅವನು ಇದೇ ಯಾವ್ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಒಂದು 3-4ನೇ ದಿನಕ್ಕೆ ಸಿನಿಮಾ ಗೊತ್ತಿಲ್ಲ ಅಂತಂದವನು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಇಡೀ ಕಿಸ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದಂಥ ಏಜೆ ತುಂಬ ಚೆನ್ನಾಗಿ ಮಾಡಿದ್ದ. ನನಗೆ ಈ ತುಂಬ ಇಷ್ಟವಾದಂಥ ಕ್ಯಾಮ್ರಾಮನ್ ಅನ್ನೋದಕ್ಕಿಂತ ತುಂಬ ಇಷ್ಟವಾದ ಹುಡುಗ, ಏನು ಹೇಳಿದ್ರು ಮಾಡಲ್ಲ ಅಂತ ಹೇಳಿದಂಥ ವ್ಯಕ್ತಿನೇ ಅಲ್ಲ. ಆಲ್ ದ ವೆರಿ ಬೆಸ್ಟ್, ಇವ್ನಿಗೆ ಒಳ್ಳೇದಾಗಲಿ. ಈ ಕ್ಯಾಮ್ರಾ ವರ್ಕ್ ನೋಡಿದ್ರೆ ಮತ್ತೆ ಅವನ ಶಾರ್ಟ್ಸ್ಗಳು ನೋಡಿದ್ರೆ, ಅವ್ನು ಹೇಳಿರೋ ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟಿಂದನೂ ಅಣ್ಣ ನಾನು ಡೈರೆಕ್ಟರ್ ಆಗ್ಬೇಕಂತ ಹೇಳೋನು, ಬಟ್ ಇವತ್ತು ಒಂದು ಸಾಂಗ್ ಡೈರೆಕ್ಟ್ ಮಾಡಿದ್ದಾನೆ. ಆಲ್ ದಿ ವೆರಿ ಬೆಸ್ಟ್ ಏಜೆ, ಗುಡ್ ಲಕ್, ಒಳ್ಳೇದಾಗಲಿ. ಮತ್ತೆ ಇನ್ನೊಂದು ಏನಂತಂದರೆ, ಆ ಸಾಂಗ್ಗೆ ಸಪೋರ್ಟ್ ಮಾಡಿರುವಂಥದ್ದು ಆ ಲೊಕೇಶನ್ ಊಟಿಗೆ ನಾವು ಕಿಸ್ಗೋದಾಗ ರಾಂಗ್ ಟೈಮ್. ನಾವು ಆ್ಯಕ್ಚುಲಿ ಅದನ್ನು ಶೂಟ್ ಮಾಡೋಕ್ಕೆ ಹೋದಾಗ ಆ ಟೈಮಲ್ಲಿ ಏಜೆ ನಾವಿಬ್ರು ಡಿಸ್ಕಸ್ ಮಾಡಿದ್ವಿ, ಒಂಚೂರು ಮಿಸ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಈ ಜಾಗದಲ್ಲಿ, ಒಂದಷ್ಟು ಇದು ಅಂದರೆ ತುಂಬ ಒಳ್ಳೆ ಜಾಗ ಅದು. ಅವಾಗ ಆ ಜಾಗದಲ್ಲಿ ಹೋಗಿ ಪರ್ಫೆಕ್ಟ್ ಟೈಮಲ್ಲಿ ಶೂಟ್ ಮಾಡಿದ್ದಾನೆ. ನಿಜವಾಗ್ಲೂ ಒಂದೊಂದು ಫ್ರೇಮ್ ಕೂಡ ತುಂಬ ಅದ್ಭುತವಾದಂಥ ಒಂದು ಪೇಂಟಿಂಗ್ ಥರ ಇದೆ. ಅದಕ್ಕೆ ತುಂಬ ಸಪೋರ್ಟ್ ಮಾಡಿರೋದು ಅಥರ್ವ ಮತ್ತು ಸುಷ್ಮಿತಾ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ನಿಮ್ಮ ಜೋಡಿ, ತುಂಬ ರಿಯಲ್. ಯಾವಾಗಲೂ ಒಂದು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಸಿನಿಮಾದಲ್ಲಿ ಆಗ್ಬೋದು, ನಿಜ ಜೀವನದಲ್ಲಿ ಆಗ್ಬೋದು, ಅವರಿಬ್ರದ್ದು ರ್ಯಾಪೋ ಚೆನ್ನಾಗಿರ್ಬೇಕು. ನಿಮ್ಮಿಬ್ರದ್ದು ರ್ಯಾಪೋ ವರ್ಕೌಟ್ ಆಗಿದೆ. ಮತ್ತೆ ಎಲ್ಲೋ ಒಂದ್ ಕಡೆ ನಾವು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಇವರಿಬ್ರಿಗೂ ಮ್ಯಾಚ್ ಆಗ್ತಿಲ್ಲ, ಅವನೇನೋ ಹೇಳ್ತಿದ್ದಾನೆ, ಇವನೇನೋ ಹೇಳ್ತಿದ್ದಾನೆ. ಆ ಶಾರ್ಟ್ಗೆ ತಕ್ಕನಾಗಿ ಅವ್ರ ಲುಕ್ ಆಗ್ಬೋದು, ಅವ್ರ ಸ್ಮೈಲ್ ಆಗ್ಬೋದು, ಆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಆಗ್ಬೋದು ಬಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ತುಂಬ ಮುದ್ದಾಗಿ ಮಾಡಿದ್ದೀರಾ, ಆಲ್ ದಿ ವೆರಿ ಬೆಸ್ಟ್. ಅದಾದಮೇಲೆ ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಾಂಗ್ನ. ಯಾರ ಅವ್ರ ಹೆಸರು ಪ್ರಿಯಾ ಮಾಲಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಭವಿಷ್ಯದಲ್ಲಿ ಒಂದು ತುಂಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗುವಂಥ ಪ್ರತಿಯೊಂದು ಲಕ್ಷಣನೂ ಈ ಸಾಂಗಲ್ಲಿ ಮತ್ತು ಅವ್ರ ಕಂಪೋಸಿಷನ್ನಲ್ಲಿ ಮತ್ತು ಆ ಸಿಂಗರ್ ವಾಯ್ಸಲ್ಲಿ ಕಾಣಿಸುತ್ತೆ. ಆಲ್ ದಿ ವೆರಿ ಬೆಸ್ಟ್ ಎಲ್ಲರಿಗೂ, ಇಡೀ ಚಿತ್ರತಂಡಕ್ಕೆ. ತುಂಬ ಮುದ್ದಾಗಿ, ತುಂಬ ಶ್ರದ್ಧೆಯಿಂದ, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ತುಂಬ ಆರ್ಟಿಂದ ಹೇಳ್ತಾ ಇದ್ದೀನಿ, ಗುಡ್ ಲಕ್, ಆಲ್ ದಿ ವೆರಿ ಬೆಸ್ಟ್. ಬಾಲಚಂದರ್ ಅಲ್ಲ, ನಾನು ಹೇಳದ್ನಲ್ಲ, ಅವ್ನು ನನಗೆ ಬರೀ ಮೊಬೈಲಲ್ಲಿ ತೋರಿಸಿದ್ದು. 5 ಡೇಸಲ್ಲಿ ನನ್ನ ಕ್ಯಾಮ್ರಾಮನ್ ಚೇಂಜ್ ಆದಾಗ ಇವ್ನು ನನಗೆ ಗೊತ್ತಿಲ್ಲ.
ಭುವನ್ ಮನೇಲಿ ಸಿಕ್ಕಿದಾಗ ನಾನೇನೋ ತೆಗ್ದಿದ್ದೀನಿ ಅಂತ 1 ನಿಮಿಷದ ವಿಡಿಯೋ ತೋರಿಸಿದ್ದ. ಅಲ್ಲಿಂದ ಕರೆದ ಅವನಿಗೆ ಕಿಸ್ ಕ್ಯಾಮರಾಮನ್ ಅಂತ ಅನ್ಬಿಟ್ಟು ಅವನು ಭಯ, ಅವಾಗ ಮಾಡು ಪರವಾಗಿಲ್ಲ ಅಂತ ಅನ್ಬಿಟ್ಟು ಶುರು ಮಾಡಿದ್ದು. ಅವತ್ತಿಗೆನೆ ಚೆನ್ನಾಗಿ ತೆಗಿತಾ ಇದ್ದ ಅಣ್ಣ ಅವನು. 100% ತುಂಬಾ ಬ್ಯೂಟಿಫುಲ್, ಅದ್ಭುತವಾದ. ಅವನಿಗಿನ್ನ ಹೆಚ್ಚಾಗಿ ಅವ್ನ ಶಾರ್ಟ್ಸ್ಗಿನ್ನ ಹೆಚ್ಚಾಗಿ ಅವನಲ್ಲಿ ಒಂದು ಇನ್ನೋಸೆನ್ಸ್ ಇದೆ. ಅದಕ್ಕೆ ಶಾರ್ಟ್ಸ್ ಯಾವತ್ತು ಇನ್ನೋಸೆನ್ಸ್ ಹೋಗುತ್ತೆ ಸಿನಿಮಾದಲ್ಲಿ, ಶಾರ್ಟ್ ಆಗ್ಬೋದು, ಸಿನಿಮಾ ಆಗ್ಬೋದು, ಎಲ್ಲ ಕೈ ತಪ್ಪೋಗುತ್ತೆ. ಇನ್ನೋಸೆನ್ಸ್ ವೆರಿ ಇಂಪಾರ್ಟೆಂಟ್ ಸಿನಿಮಾದಲ್ಲಿ. ಆ ಮುಗ್ಧತೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸಿನಿಮಾ ನಮ್ಮನ್ನು ಕಾಪಾಡುತ್ತೆ, ನಾವು ಸಿನಿಮಾನು ಕಾಪಾಡ್ತೀವಿ. ಮುಗ್ಧತೆ ಎಲ್ಲೆಲ್ಲೆಲ್ಲಿ ಕಳ್ಕೊತೀವಲ್ಲ ಅಲ್ಲೆಲ್ಲ ಕಡೆನೂ ಎಲ್ಲಾನು ಕಳ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಆಲ್ ದಿ ಬೆಸ್ಟ್. ಸೂಪರ್, ಧನ್ಯವಾದಗಳು ಅರ್ಜುನ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸತ್ಯ, ಹಾಡು ಹೆಂಗ್ ಅನಿಸ್ತು? ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಗಾರ್ಜುನನ್ ಬಗ್ಗೆ ಹೇಳಲೇ ಇಲ್ಲ. ತುಂಬಾ ಬ್ಯೂಟಿಫುಲ್ ಆಗಿ ಲಿರಿಕ್ಸ್ ಬರೆದಿದ್ದಾನೆ ಅವನು. ಗುಡ್ ಲಕ್ ಡಾರ್ಲಿಂಗ್. ತುಂಬಾ ಮುದ್ದಾಗಿದೆ ಪದಗಳು. ಆ ಒಂದೊಂದು ಲೈನ್ ಇಂದ ಲೈನ್ಗೆ ಆ ಟ್ರಾವೆಲ್ ಆಗ್ಬೇಕಾದ್ರೆ ತುಂಬಾ ಹಿತ ಅನ್ಸುತ್ತೆ. ಎಲ್ಲೋ ಇದೇನೋ ತಪ್ಪಿದೆ ಆ ಥರದ್ದೆಲ್ಲ ಅನ್ಸಲ್ಲ. ತುಂಬಾ ಮುದ್ದಾಗಿದೆ. ಆಲ್ ದಿ ಬೆಸ್ಟ್. ಯಾಕೆಂತಂದ್ರೆ ಒಂದು ಇವತ್ತಿಂದಲ್ಲ, ಪ್ರತಿಯೊಂದು ಸಾಂಗ್ಗಳಲ್ಲೂ ಏನಾದ್ರೂ ಒಂದು ಏನೋ ಒಂದು ಮ್ಯಾಜಿಕ್ ಮಾಡ್ತಾನೆ ಇರ್ತಾನೆ ಅವನು. ಗುಡ್ ಲಕ್. ಎಲ್ಲರಿಗೂ ನಮಸ್ಕಾರ. ಭೂರಮೆ, ನಾನು ಇದರದ್ದು ಶುರುವಾತ ಅಂದರೆ ಜರ್ನಿ ಐಡಿಯೇಷನ್ ಲೆವೆಲಿಂದನೂ ಗೊತ್ತು. ನಾವು ಜೊತೆಲಿ ವರ್ಕ್ ಮಾಡ್ತಿದ್ದೀವಿ ಅಣ್ಣ ಫ್ರಮ್ ಮೆಕ್ಸಿಕೋಗೆ. ಸೊ ಆ ಟೈಮಲ್ಲಿ ಡಿಸ್ಕಷನ್ ಮಾಡಿದಾಗಿಂದನೂ ಅದು ಎಷ್ಟು ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡಿದ್ದಾರೆ, ಆ ಪ್ರಿಪ್ರೇಷನ್, ಈ ಶಾರ್ಟ್ಸ್ ಈ ಥರ ಬರಬೇಕು, ಮ್ಯೂಸಿಕ್ ಈ ಥರ ಬರಬೇಕು, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಂದೇ ಒಂದು 3-4 ಮಿನಿಟ್ಸ್ ಸಾಂಗ್ ಅಂತ ಅನಿಸುತ್ತೆ, ಬಟ್ ಅವ್ರು ಮಾಡಿರೋಂಥ ಹಾರ್ಡ್ ವರ್ಕ್ ಅದು ಕಾಣಿಸುತ್ತೆ. ಏನೋ ಫಿನಿಶಿಂಗ್, ಫಿನೆಸ್ ಏನಿರುತ್ತೆ ಅದು ಕಾಣಿಸುತ್ತೆ ಎವ್ರಿ ಫ್ರೇಮಲ್ಲಿ. ಅದಕ್ಕೆ ಅವ್ರು ಪಟ್ಟಿರೋ ಕಷ್ಟ ಅಥವಾ ಶ್ರಮ ಪೂರ್ತಿ ಗೊತ್ತಾಗುತ್ತೆ. ಅದೇ ಥರ ಸುಷ್ಮಿತಾ ಅವರಾಗಿರ್ಬೋದು, ಅಥರ್ವ ಆಗಿರ್ಬೋದು, ತುಂಬ ನೀಟಾಗಿ ಕಟ್ಕೊಟ್ಟಿದ್ದಾರೆ ಆ ಎಮೋಷನ್ಸ್ನ ಸ್ಕ್ರೀನ್ ಮೇಲೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಖಂಡಿತ ಒಳ್ಳೆ ಫ್ಯೂಚರ್ ಇದೆ. ಖಂಡಿತ ನಿಮಗೆ ವೆಲ್ಕಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ, ಅಥವಾ ಇದಕ್ಕೆ ನಿಮಗೆಲ್ಲ ಒಳ್ಳೇದಾಗಲಿ. ಆಮೇಲೆ ನಾಗಾರ್ಜುನ ಶರ್ಮಾ ನಮಗೆ ಆಸ್ಥಾನ ಕವಿ ಥರ ನಮಗೆ ಸಾಂಗ್ಗಳೆಲ್ಲ ಬರ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅವ್ರದ್ದು ರೈಟಿಂಗ್ ಬಗ್ಗೆ ಏನು ಹೇಳೋದೇ ಬೇಕಿಲ್ಲ. ಆ ಎಮೋಷನ್ಸ್ನ ಕಟ್ಕೊಡೋದ್ರಲ್ಲಿ ಹಿ ಈಸ್ ಲೈಕ್ ರಿಯಲಿ ಟ್ಯಾಲೆಂಟೆಡ್. ಸೊ ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು, ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುದಿ ಅವರಿಗೆ ಆದರೂ ಅವ್ರ ಲೈಫಲ್ಲಿ ಒಂದು ರಿಯಲ್ ಲವ್ ಸ್ಟೋರಿ ಇದೆ. ರಾ ಲವ್ ಸ್ಟೋರಿ, ಅದು ರಾ ಲವ್ ಸ್ಟೋರಿ, ರಿಯಲ್ ಲವ್ ಸ್ಟೋರಿನು. ಇರ್ಲಿ ಸರ್, ಹಾಡು ಹೆಂಗ ಅನಿಸ್ತು ಸರ್? ಅಂದರೆ ನಾನು ಇವತ್ತು ಇಲ್ಲಿ ಬಂದಿದ್ದು ತಡ ಆಯಿತು. ಅಂದರೆ ಕ್ಷಮೆ ಇರಲಿ, ನಾನು ಇಲ್ಲಿಗೆ ಲೇಟ್ ಅಲ್ಲ. ಆ್ಯಕ್ಚುಲಿ ನನಗೆ 5 ಗಂಟೆಗೆ ಮೇಲೆ ಇನ್ನೊಂದು ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ದೆ, ಅದ್ರ ಟ್ರೈಲರ್ಗೆ ಬಂದಿದ್ದು. ನಾನು ಇವತ್ತು ಸರ್ ಹೇಳಿದ್ದೆ, ಸರ್ ಇವತ್ತು ಒಂದಿನ ಬರೋಕ್ಕಲ್ಲ, ನಮ್ಮದೇ ಒಂದು ಸಿನಿಮಾದ ಕೆಲಸ ಇದೆ ಅಂತ. ಅಲ್ಲೊಂದು 20 ನಿಮಿಷ ಟೈಮ್ ಇದೆ ಅಂದರು. ಅದಕ್ಕೆ ಸರಿ ಅಥರ್ವ ಸರ್ ವಿಶ್ ಮಾಡೋಣ ಅಂತ ಬಂದೆ. ವಿಲನ್ ಯಾವಾಗಲೂ ಲೇಟ್ ಎಂಟ್ರಿನೇ ಅಲ್ವಾ? ಇಲ್ಲ ಅಣ್ಣ, ಕೇಳಿ ಪ್ರವೀಣ್ ಸರ್ ಕೇಳಿ. 5 ಗಂಟೆಗೆ ಇದ್ದೆ, 5 ಗಂಟೆಗೆ ಹೇಳಿದ್ರು. ಅಲ್ಲಿ ಟೈಮ್ ಅವ್ರದ್ದು ಏನೋ ಇದೆ ಅಂದರು. ಸರಿ ಅಥರ್ವ ಸರ್ಗೆ ಬಂದೆ. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಒಂದು ಇಲ್ಲಿರೋರೆಲ್ಲ ನನ್ನ ಗುರುಗಳೇ, ಎಲ್ಲ ನನ್ನ ಅನ್ನದಾತ್ರೆ. ಬಿಕಾಸ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಪವನ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಚೇತನ್ ಸರ್ ಜೊತೆ ಬಹದ್ದೂರ್ ಮಾಡಿದ್ದೀನಿ, ನಾಗರಾಜು ಶರ್ಮಾ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಮ್ಮ 2 ಸಿನಿಮಾಗೆ ಹಾಡು ಬರೆದಿದ್ದಾರೆ, ಎಜೆ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಆಮೇಲೆ ಒಂದು ಖುಷಿ, ಈಗ ನಮ್ಮ ಬಂದ ತಕ್ಷಣ ಕಾಕ್ರೋಚ್ ಬೇಗ ಬಾ ಅಂದರು. ಆ ಸಂಪೂರ್ಣ ಅಧಿಕಾರ ನಿಮಗೆ ಸರ್, ನಿಮಗೆ ಸರ್. ಯಾಕೆ ಅಂತಂದ್ರೆ ಮೊದಲನೇ ಹೆಸರು ಈ ಸುದಿದು ಬೇರೆ. ನಮ್ಮ ಆಫೀಸ್ಗೆ ಒಂದ್ಸರಿ ಬಂದಾಗ ಕಿಸ್ ಫಿಲಮ್ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ ಇತ್ತು, ಬಾಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಇವನ್ನ ಕರೆಸ್ತಾನೆ. ನನ್ನ ಫ್ರೆಂಡ್ ಬಂದಿದ್ದ ಮಂಡ್ಯದಿಂದ. ಅವನು ಸ್ವಲ್ಪ ಈ ಜ್ಯೋತಿಷ್ಯ ಇದೆಲ್ಲನೂ ಒಂಚೂರು ನೋಡೋಣ ಅವನು. ಆಯ್ತಾ, ಅವನು ಮೊಬೈಲ್ ತೆಗ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಅಂತಂದ. ಇವ್ರು ಡೇಟ್ ಆಫ್ ಬರ್ತ್ ಹೇಳಿದ್ರು, ಹೆಸರೆಲ್ಲ ಹೇಳಿದ್ರು. ನಿನ್ಗೆ ಸುದಿ ಅಂತಂತ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ನಿನ್ ಲೈಫು, ಹೆಸರು ಚೇಂಜ್ ಮಾಡ್ಕೊ ಅಂತ. ಇಂದ ಬರ್ಬೇಕು, ಆ ಥರದ್ದು ಯಾವ್ದಾದ್ರು ಒಂದು ಹೆಸರು ಚೇಂಜ್ ಮಾಡ್ಕೊ ಅಂತಂದ. ನೆಕ್ಸ್ಟ್ ಕಟ್ ಮಾಡಿದ್ರೆ ಎಲ್ಲೋ ಸಿಕ್ಬಿಟ್ಟು, ಅಣ್ಣ ಅವ್ನು ಯಾವ ಬಾಯಲ್ಲಿ ಹೇಳೋದು ಗೊತ್ತಿಲ್ಲ, ಸೂರಿ ಸರ್ ಕಾಕ್ರೋಚ್ ಅಂತ ಹೆಸರು ಇಟ್ಬಿಟ್ರು, ನನ್ನ ಲೈಫೇ ಚೇಂಜ್ ಆಗೋಯ್ತು ಅಂತ. ಖಂಡಿತ ನಿಜ ಸರ್, ಹೌದು. ಅದು ಸ್ನೇಹಿತರು ಹೇಳಿದ್ರು, ಸದ್ಯಕ್ಕೆ ಅವರು ಕೈ ನೋಡೇ ಹೇಳಿದ್ರು. ಅವತ್ತೇನೋ ಆರ್ಯವರ್ಧನ್ ಸರ್ ಬಂದ್ಬಿಟ್ಟಿದ್ರೆ ನಾನು ಸುಮ್ಮನೆ ಕೂತಿದ್ದೆ. ಸರ್ದು ಮೀಟಿಂಗ್ ಇತ್ತು, ಮಾತಾಡ್ತಿದ್ರು, ಅವರು ಕೂತಿದ್ರು. ಹಂಗಾಗಿ ಸುಮ್ಮನೆ ನೀನು ಕೈ ತೋರ್ಸಪ್ಪ ಅಂತಂದ್ರು. ಒಳ್ಳೇದಾಯ್ತು ಸರ್. ಹಾಗೇನೋ ನಿಮ್ಗೆ ಗುರುಗಳು ಪರಿಚಯ ಇದ್ಬಿಟ್ಟಿದ್ರೆ. ಸೊ ಹಂಗಾಗಿ ಅಲ್ಲಿಂದ ಶುರು ಆಯಿತು. ಆಮೇಲೆ
ಇಲ್ಲಿ ಒಂದ್ ಹೇಳ್ಬೇಕಂದ್ರೆ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ, ಹಂಗೆ ಅಥರ್ವ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಬಿಕಾಸ್ ನಮ್ದು ಸೈನ್ ಬೋರ್ಡ್ಸು, ಅವರು ಆರ್ಕಿಟೆಕ್ಟು, ತುಂಬ ಕೆಲಸ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಸರ್. ಯಾರು ತುಂಬ ಸತಿ ನೋಡಿದ್ದೀನಿ ಡೇ ಒನ್ನಿಂದನೂ. ಅಥರ್ವ ಸರ್ ನಾನು ಹಂಗೂ ಕೇಳಿದ್ದೆ, ಈಗ ನಾನು ತುಂಬ ಸಾಹಿತ್ಯದ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ, ಎಲ್ಲನೂ ಚೇತನ್ ಸರ್, ಅರ್ಜುನ್ ಸರ್ ಎಲ್ಲ ಹೇಳಿದ್ರು. ಒಂದು ಮಾತ್ರ ಕೇಳಿದ್ದೆ, ಸರ್ ಇನ್ನೊಂದು 10 ಲಕ್ಷ ಹಾಕಿದ್ರೆ ಸಿನಿಮಾ ಮಾಡ್ಬೋದಾಗಿತ್ತಲ್ಲ ಸರ್ ಅಂತ. ಇಲ್ಲ ಸರ್, ಹಂಗೆ ಏನೋ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಿ ಹಂಗೆ ನನಗೆ ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ ಸರ್, ಫುಲ್ ಕ್ವಾಲಿಟಿಲಿ ಒಂದೇ ಒಂದು ಸಾಂಗ್ ಮಾಡೋಣ ಸರ್, ನೆಕ್ಸ್ಟ್ ಸಿನಿಮಾನ ಇದೇ ಥರದ್ದು ಒಂದು ಒಳ್ಳೆ ಕ್ವಾಲಿಟಿಲಿ ಮಾಡ್ತೀನಿ ಅಂತಂದ್ರು. ಸೊ ವೆಲ್ಕಮ್ ಸರ್, ತುಂಬ ದೊಡ್ಡವರ ಆಶೀರ್ವಾದ ಇದೆ ನಿಮಗೆ. ತಿರುಗಳು ಇದ್ದಿದ್ದಕ್ಕೆ ನಾವು ಇಲ್ಲಿ ತನಕ ಬಂದು ನಿಂತಿರೋದು. ತುಂಬ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪವನ್ ಸರ್ ಹಾಗೆ ಚೇತನ್ ಸರ್ ಮೇಲ್ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಟೀಮ್ ನಿಮ್ಗೊಂದು ಸ್ಮಾಲ್ ಗಿಫ್ಟ್ ತಂದಿದ್ದಾರೆ, ಅದನ್ನ ಕೊಟ್ಬಿಡ್ಲಿ. AJ ಸರ್ ಹಾಗೆ ಅಥರ್ವ ನೀವು ಕರಿತೀನಿ, ಒಂದು ನಿಮಿಷ. ಅಲ್ಲ, ಅವ್ರು ಕೊಟ್ಬಿಡ್ಲಿ, ಅವ್ರೇನು ಪ್ಲಾನ್ಸ್ ತಂದಿದ್ದಾರೆ ಅದನ್ನ ಕೊಟ್ಬಿಡ್ಲಿ, ಆಮೇಲೆ ಅವ್ರ ಟೀಮ್ ಮಾತಾಡಿಸ್ತೀನಿ. ಜೊತೆಲಿ ಒಂದು ಫೋಟೋ ಆಪರ್ಚುನಿಟಿ. ನಾಗಾರ್ಜುನ್ ಸರ್ ಬನ್ನಿ, ಸುಷ್ಮಿತಾ ಬನ್ನಿ, ಅಜಯ್ ಸರ್ ಬನ್ನಿ ಸರ್ ಬನ್ನಿ. ಕೊಟ್ಬಿಡ್ಲಿ. ಆಕ್ಷನ್ ಕೇಳನ್ ಸರ್, ಸೆಂಟರ್ ಸ್ಟೇಜ್. ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ಭೂರಮೆ ಶೀರ್ಷಿಕೆನೇ ಬಹಳ ಅತ್ಯದ್ಭುತವಾಗಿದೆ ಅಂತ ನೆನೋದು, ತುಂಬ ವಿಶೇಷವಾಗಿದೆ. ಆ್ಯಕ್ಚುಲಿ ಅಥರ್ವ ಅವರು ಈ ಸಾಂಗ್ ಲಾಂಚ್ ಆಗೋಕ್ಕೆ ಮುಂಚೆ ಒಂದು ಸಲ ಬಂದು ಭೇಟಿಯಾಗಿ ಸಾಂಗ್ನ ತೋರಿಸಿದ್ರು. ಬಹಳ ಖುಷಿ ಅನ್ನಿಸ್ತು, ಯಾಕಂತಂದರೆ ಯೂಶ್ವಲ್ ಆಗಿ ಈ ಆಲ್ಬಮ್ ಸಾಂಗ್ ಟ್ರೆಂಡ್ ಅನ್ನೋಂಥದ್ದು ಮೊದಲು ಯೂಶ್ವಲ್ ಆಗಿ ಹಿಂದಿ ಸಿನಿಮಾಗಳಲ್ಲಿ ಅಥವಾ ಹಿಂದಿ ಭಾಷೆನಲ್ಲಿ ಜಾಸ್ತಿ ಬರ್ತಾಯಿತ್ತು. ಫಸ್ಟ್ ಇಂಗ್ಲೀಷು ಮತ್ತು ಹಿಂದಿ, ಈಗ ರೀಜನಲ್ ಲ್ಯಾಂಗ್ವೇಜಸಲ್ಲೂ ಕೂಡ ಈ ಥರದ ಒಂದು ಆಲ್ಬಮ್ ಸಾಂಗ್ ಥರ ಒಂದು ಇಂಡಿವಿಜುವಲ್ ಸಾಂಗ್ಗಳನ್ನ ಬಿಟ್ಕೊಂಬರೋ ಅಂಥದ್ದು, ಅದರಲ್ಲಿ ಅಭಿನಯಿಸೋ ಅಂಥದ್ದು, ಅದನ್ನು ಒಂದು ಟೀಮ್ ಒಂದು ಸಿನಿಮಾಗೆ ಎಷ್ಟು ಶ್ರಮ ಹಾಕಿ ಒಂದು ಸಿನಿಮಾ ಹಾಡನ್ನ ಹೆಂಗೆ ಕೊರಿಯೋಗ್ರಾಫ್ ಮಾಡ್ತಾರೆ, ಅದೇ ಥರ ಒಂದು ಹಾಡಲ್ಲಿ ಒಂದು ಕತೆ ಹೇಳೋ ಅಂಥದ್ದು ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ಈ ಒಂದು ಹಾಡನ್ನ ನೋಡಿದಾಗ ಅನ್ಸಿದ್ದು ನನಗೇನೆಂದರೆ ಅಷ್ಟು ಎಫರ್ಟ್ ಇದೆ, ಯಾವ ಒಂದು ಸಿನಿಮಾ ಹಾಡಿಗೂ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದಂಥ ಒಂದು ಕೆಲಸ ಕಾಣಿಸುತ್ತೆ. ಫಸ್ಟ್ಗೆ AJ ಆ ಕಾನ್ಸೆಪ್ಟ್ ಇರ್ಬೋದು, ಮತ್ತು ನಿಮ್ಮ ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ಅದ್ಭುತವಾಗಿದೆ. ಆ್ಯಕ್ಚುಲಿ ನಾನು ನಿಮ್ಮ ಅಭಿಮಾನಿ. ಎಷ್ಟೋ ಜನ ಕ್ಯಾಮ್ರಾಮನ್ಸ್ಗಳೆಲ್ಲ ನಾನು ವರ್ಕ್ ಮಾಡಿದ್ದೀನಿ, ಮತ್ತು ಅವ್ರದ್ದು ವರ್ಕೆಲ್ಲನೂ ನಾನು ಆಸ್ವಾದಿಸಿದ್ದೀನಿ. ಅದರಲ್ಲಿ ನನಗೆ AJ ಅಷ್ಟು ಕ್ಯಾಮ್ರಾಮನ್ಗಳಲ್ಲಿ ನನಗೆ AJ ಯಾವಾಗಲೂ ಕೂಡ ತುಂಬ ಹತ್ರ ಆಗ್ತಾರೆ. ಯಾಕಂತಂದರೆ ಅಷ್ಟು ಅದ್ಭುತವಾಗಿ ಸೆರೆ ಹಿಡಿತಾರೆ. ಏನೇ ಒಂದು ಚಿಕ್ಕ ಶಾಟ್ ಆದ್ರೂ ಅದರಲ್ಲೊಂದು ಪರ್ಫೆಕ್ಷನ್ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ AJ. ಮುಂದೆ ನಿಮ್ಮ ಎಲ್ಲ ಕನಸುಗಳಿಗೂ ಶುಭವಾಗಲಿ, ಅಭಿನಂದನೆ. ಆ್ಯಂಡ್ ಅಥರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಮುದ್ದಾಗಿ. ಆದಷ್ಟು ಬೇಗ ಕನ್ನಡ ಚಿತ್ರಕ್ಕೆ ನಾಯಕ ನಟನಾಗಿ ಬರೋಂಗಾಗಲಿ, ಈ ಬೆಳ್ಳಿ ತೆರೆನಲ್ಲೇ ನಾವು ನಿಮ್ಮ ಸಿನಿಮಾ ನೋಡೋಂಗಾಗಲಿ. ನನ್ನ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು. ಆ್ಯಂಡ್ ಸಾಂಗು ಅಷ್ಟೇ ತುಂಬ ಹಿತವಾಗಿದೆ, ಮುದ್ದಾಗಿದೆ. ನಾವು ಹಾಡು ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ, ಹಾಡು ಯಾವಾಗ ತುಂಬ ವರ್ಷ ಅಂದರೆ ಮನುಷ್ಯನ ಜೊತೆ ನೀವು ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಭಾಷೆಗೆ ಹೋಗಿ, ಯಾವುದೇ ರಾಜ್ಯಕ್ಕೆ ಹೋಗಿ, ಒಂದು ತುಂಬ ಶತಮಾನಗಳಿಂದ ಮನುಷ್ಯನ ಜೊತೆ ಯಾವುದೇ ಒಂದು ಬುಡಕಟ್ಟು ಜನಾಂಗಕ್ಕೆ ಹೋದ್ರೂ ಅವ್ರದ್ದು ಒಂದು ಹಾಡಿರುತ್ತೆ. ಅಂದರೆ ಮಾತಿನ ಜೊತೆಗೆ ಹಾಡು ಅನ್ನೋದು ಒಂದು ಸಂಸ್ಕೃತಿನ ಬಿಂಬಿಸ್ತಾ ಬರ್ತಾ ಇರುತ್ತೆ. ಹಾಡು ಎಷ್ಟೋ ಸಲ ನಮ್ಮ ಆತ್ಮೀಯ ಸ್ನೇಹಿತನ ಥರ ನಮಗೆ, ನಾವು ದುಃಖದಲ್ಲಿದ್ದಾಗ ಖುಷಿ ಕೊಡುತ್ತೆ, ನಮಗೆ ಸ್ಫೂರ್ತಿ ಕೊಡುತ್ತೆ. ಸೊ ಹಾಡು ಅನ್ನೋದು ಯಾವಾಗಲೂ ಕೂಡ ತುಂಬ ನಮ್ಮ ಜೊತೆಗೆ ಒಬ್ಬ ಸ್ನೇಹಿತನ ಥರ. ಸೊ ಹಾಡ್ಗೆ ಆ ಶಕ್ತಿ ಇದೆ, ಅಂದರೆ ನಮಗೆ ಖುಷಿ ಕೊಡ್ಸೋ ಅಂಥ ಶಕ್ತಿ, ನಮ್ಮ ನೋವನ್ನು ಕಳೆಯೋ ಅಂಥ ಶಕ್ತಿ. ಸೊ ಆ ಥರ ಈ ಹಾಡನ್ನ ನೋಡಿದಾಗ ಬಹಳ ಮುದ ಅನಿಸುತ್ತೆ, ಮತ್ತೆ ನೋಡೋಣ ಅನಿಸುತ್ತೆ, ಕೇಳಿಸ್ಕೊಳ್ಳೋಕ್ಕೂ ಬಹಳ ಹಿತವಾಗಿದೆ. ಸೊ ಈ ಹಾಡು ಭೂರಮೆ ವಿಶ್ವದಲ್ಲಿರೋ ಎಲ್ಲ ಕನ್ನಡಿಗರನ್ನು ಆವರಿಸಲಿ, ಮತ್ತು ಅದ್ಭುತವಾದಂಥ ಯಶಸ್ಸು ಗಳಿಸಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಆ್ಯಂಡ್ ಈ ಸಾಂಗ್ ಬಗ್ಗೆ ಮಾತಾಡಬೇಕು ಇನ್ನೊಬ್ಬರ ಬಗ್ಗೆ ಅಂತಂದರೆ ಅದು ನಾಗಾರ್ಜುನ್ ಶರ್ಮಾ. ಯಾಕಂತಂದರೆ ಅದ್ಭುತವಾದಂಥ ಬರಹಗಾರ. ಯೂಶ್ವಲ್ ಆಗಿ ಏನಂದ್ರೆ ನನಗೆ ಅಪ್ಪು ಸರ್ ಹೇಳೋರು, ಯಾವಾಗಲೂ ನಾವು ಸಾಹಿತ್ಯನ ಸಂಭ್ರಮಿಸ್ಬೇಕು, ಸಾಹಿತಿಗಳನ್ನ ಸಂಭ್ರಮಿಸ್ಬೇಕು ಅಂತ. ಯಾಕಂತಂದರೆ ನಮ್ಮ ಕನ್ನಡಕ್ಕೆ ಭಾಳಷ್ಟು ಚಲನಚಿತ್ರಕ್ಕೆ ಭಾಳಷ್ಟು ಜನ ಕನ್ನಡಿಗರು ಅಂದರೆ ಬರಹಗಾರರು, ಎಸ್ಪೆಷಲಿ ಸಾಹಿತಿಗಳು ಅವ್ರದ್ದೇ ಆದಂಥ ಕೊಡುಗೆ ಬಂದಿದ್ದಾರೆ. RN ಜಯಗೋಪಾಲ್ ಸರ್ ಇರ್ಬೋದು, ಆ್ಯಂಡ್ ಜಿ ಉದಯಶಂಕರ್ ಸರ್ ಇರ್ಬೋದು, ನಾಗೇಂದ್ರ ಪ್ರಸಾದ್ ಸರ್, ಕವಿರಾಜ್ ಸರ್,
ಜಯಂತ್ ಕಾಂಕಿಣಿ ಸರು, ಕಲ್ಯಾಣ್ ಸರು, ಅಂದರೆ ಅದಾದ ನಂತರ ತೊಗೊಳ್ಳೋದಾದರೆ ಇವತ್ತಿನ ಜನ್ರೇಷನಲ್ಲಿ ಖಂಡಿತ ನಮ್ಮ ನಾಗಾರ್ಜುನ ಶರ್ಮಾ ಅವರು. ಯಾಕಂದರೆ ಅಷ್ಟು ಅದ್ಭುತವಾಗಿರುತ್ತೆ ಕನ್ನಡ ಸಾಹಿತ್ಯ. ಅದರಲ್ಲೊಂದು ಆ ಪೊಯೆಟ್ರಿನ ಕ್ಯಾರಿ ಮಾಡೋದಿದೆಯಲ್ಲ, ಅಂದರೆ ಒಂದು ಕನ್ನಡದ ತೇರನ್ನು ಎಲ್ಲರೂ ಬರಹಗಾರನ ಅಷ್ಟು ದೂರ ಎಳೆಯೋ ಥರ ಅದು ಭಾಳ ಖುಷಿ ಅನಿಸುತ್ತೆ. ಭಾಳ ಅರ್ಥಪೂರ್ಣವಾದಂಥ ಸಾಹಿತ್ಯ. ಸೊ ಥ್ಯಾಂಕ್ ಯು ನಾಗಾರ್ಜುನ ಶರ್ಮಾ. ನೀವು ಇದೇ ಥರ ಮುದ್ದಾಗಿರೋ ಹಾಡುಗಳನ್ನ ಬರೀತಾ ಇರಿ. ನಿಮ್ಮ ಹಾಡುಗಳನ್ನ ನಾವು ಕೇಳಿ ಖುಷಿ ಪಡ್ತಾ ಇರ್ತೀವಿ. ಆ್ಯಂಡ್ PRK ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರೋಂಥದ್ದು ಅಪ್ಪು ಸರ್ದೊಂದು ಡ್ರೀಮ್ ಅದು. ಯಾಕಂತಂದರೆ ಎಷ್ಟೋ ಜನ ತುಂಬ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ. ಅವ್ರಿಗೆ ಒಂದು ವೇದಿಕೆ ಬೇಕಾಗುತ್ತೆ, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಅಪರ್ಚುನಿಟಿ ಬೇಕಾಗುತ್ತೆ. ಆ ಥರದ ಒಂದು ವೇದಿಕೆನ ಸಿದ್ಧಪಡಿಸಿ ಹೊಸಬರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ ಅಂತಲೇ ಒಂದು ವೇದಿಕೆನ ಸೃಷ್ಟಿ ಮಾಡಿದರು. ಅದೇ PRKನಲ್ಲಿ ಈ ಹಾಡು ಲಾಂಚ್ ಆಗಿರೋದು ನನಗೆ ಇನ್ನಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಧನ್ಯವಾದ. ಒಳ್ಳೆಯದಾಗಲಿ. ಚೇತನ್ ಅವ್ರು ಏನು ಬಿಟ್ಟ ಇಲ್ಲ ಹೇಳೋದಿಕ್ಕೆ. ಅವ್ರೇನು ಬಿಡಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಒಂದೇ ಒಂದು ಈ ಹಾಡು ತೆರೆ ಮೇಲೆ ನೋಡಿದಾಗ ಅನಿಸಿದ್ದು, ಕಿವಿಗೆ ಎಷ್ಟು ಕೇಳಕ್ಕೆ ಇಂಪಾಗಿದೆಯೋ ಕಣ್ಣಿಗೂ ಅಷ್ಟೇ ತಂಪಾಗಿದೆ. ಎಜೆ ಇಸ್ ರಾಕಿಂಗ್ ಇನ್ ಬೋತ್ ಇನ್ ಡೈರೆಕ್ಷನ್ ಆ್ಯಂಡ್ ಸಿನಿಮಾಟೋಗ್ರಫಿಲಿ ಅವ್ರು ಆಲ್ರೆಡಿ ಸಾಬೀತುಪಡಿಸಿ ಎಲ್ಲರ ಹತ್ರನೂ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಡೈರೆಕ್ಷನಲ್ಲೂ ಅಷ್ಟು ತುಂಬ ಪಕ್ವವಾಗಿ ಇರೋದನ್ನ ನೋಡಿ ತುಂಬ ಖುಷಿ ಆಯಿತು. ಮತ್ತು ದಿಸ್ ಪೇರ್ ಇಸ್ ಲುಕಿಂಗ್ ಆಸಮ್. ಸ್ಕ್ರೀನ್ ಮೇಲೆ ಅಥರ್ವ ಆ್ಯಂಡ್ ಸುಷ್ಮಿತಾ ಅವರು ಇಬ್ಬರೂ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾರೆ. ಅಂದರೆ ಬಹುಶಃ ಇದೊಂದು 3-4 ನಿಮಿಷದ ವಿಡಿಯೋ ನೋಡೇನೆ ಒಂದು ಇವರಿಬ್ರು ಏನೋ ನಾವು ಟ್ರಾವೆಲ್ ಮಾಡ್ಬಿಟ್ವಿ ಅವ್ರ ಜೊತೆ. ಆಲ್ರೆಡಿ ಅವರಲ್ಲೊಬ್ರು ಆಗ್ಬಿಟ್ಟಿದ್ವಿ. ಅಷ್ಟು ಇಂಪ್ಯಾಕ್ಟ್ ಇದೆ ವಿಜುವಲ್ಸು, ಬರವಣಿಗೆ, ನಾಗಾರ್ಜುನ ಶರ್ಮಾ ಅವ್ರದ್ದು ಇದು. ಸೊ ಎಲ್ಲೋ ಒಂದು ಕಡೆ ಇದು ಜೆನ್ಸಿ ಕಾಲದ ಜೊತೆಯಲ್ಲಿ ಆಗ್ಬೋದು ಅಂತ ಅನಿಸುತ್ತೆ. ಸೊ ಆ ಥರ ಒಂದು ಫೀಲ್ ಕೊಡ್ತು. ಐ ಹ್ಯಾವ್ ಟು ಮೆನ್ಷನ್ ದ ಕಂಪೋಸರ್ ಆಲ್ಸೋ. ಅವರೇನೋ ಇಲ್ಲ, ಪ್ರಿಯಾಮಾಲಿ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ತುಂಬಾ ಹಿತವಾಗಿದೆ. ಅವರೇ ಹಾಡಿದ್ದಾರೆ ಅಂತ ಕೂಡ ಹೇಳಿದ್ರು. ವೆರಿ ನೈಸ್. ಅವ್ರಿಗಾಗ್ಲಿ, ಎಡಿಟರ್ಗಾಗ್ಲಿ, ಎಂಟೈರ್ ತಂಡಕ್ಕೆ. ಅಂದ್ರೆ ಚೇತು ಅವ್ರು ಹೇಳ್ದಾಗೆ ಆಲ್ಬಮ್ ಕಲ್ಚರ್ ನಮ್ಮಲ್ಲಿ ಸೌತಲ್ಲೇ ತುಂಬಾ ಕಡಿಮೆ. ಅದು ಇವಾಗ ಅಂದ್ರೆ ಇದೊಂದು ಅವ್ರ ಬಗ್ಗೆ, ಅವರ ಪ್ರತಿಭೆ ಬಗ್ಗೆ ತೋರಿಸ್ಕೊಳ್ಳೋಕ್ಕೆ ಇದೊಂದು ರೈಟ್ ವೇ ಆಫ್ ಒಂದು ಶೋರ್ ಇಲ್ಲ ಅಂತ ಹೇಳೋದಕ್ಕೆ ಇದೊಂದು ಚೆನ್ನಾಗಿದೆ. ಇದೊಂದು ವೆರಿ ನೈಸ್ ಅಪ್ರೋಚ್. ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದ್ದಾರೆ. ಇನ್ನು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಇವಾಗ ತುಂಬಾ ಕೊರತೆ ಇದೆ, ನಟರುಗಳ ಕೊರತೆ ಇದೆ. ಸೊ ನೀವೆಲ್ಲ ಬಂದು ಒಂದು ಯಶಸ್ಸು ಕಾಣಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.